ಗೌಡ್ರ ಸಂಕಲ್ಪ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ, ಗೌಡ್ರು ಕೊನೆಯದಾಗಿ ಏನು ಹೇಳ್ತಾರೆ ಕೇಳೋಣ ಸರ್. ನಾನು ಕೇಳ್ತಾ ಇದ್ದೀನಿ, ನಿಮಗೆ ಎಷ್ಟು ಸಮುದ್ರಕ್ಕೆ ಹರಿದೋಗುತ್ತೆ ಅದರ ಲೆಕ್ಕವನ್ನು ಕೊಡುವಂಥವ್ರು ಯಾರೂ ಇಲ್ಲ, ಯಾರೂ ಕೂಡ ಅದನ್ನು ಹೇಳಿದಿಲ್ಲ. ನಾನು ಅದನ್ನೆಲ್ಲ ಹೇಳಿದ್ದೀನಿ. ಪಾರ್ಲಿಮೆಂಟಲ್ಲಿ ಸುದೈವ ನನ್ನ ಕೆಲವು ಸಣ್ಣ ಪುಟ್ಟ ಆತಂಕಗಳು ಬಂತು, ಅದು ಬೇರೆ ವಿಷಯ. 1990 ಇಯರ್ ವೈಸ್ ಹೇಳ್ಕೊಂಡು ಹೋಗಿದ್ದೀನಿ. ಅದಿರಲಿ, ಈ ಟೈಮ್ ಕಡಿಮೆ ಇದೆ. ಹೌದು, ಏನು ಮುಂದೆ ಏನು ಸರ್ ಈಗ ನಾವೇನು ಮಾಡಬೇಕು? ಈ ಚಿಕ್ಕಬಳ್ಳಾಪುರ ನಮ್ಮ ಸರ್ಕಾರದ ಪ್ರತಿನಿಧಿಗಳು ಇರ್ತಾರಪ್ಪ, ಅದೇನು ಯಾರ ಹೆಸರು ಹೇಳೋರು, ಯಾರು ಹೇಳಿದ್ರು ಗೊತ್ತಾಗತ್ತೆ ಬಿಡಿ ಸರ್. ಗೋರಿಬಿದ್ನೂರ ಹತ್ರ ಒಂದು ಕೆರೆ ಕಟ್ಟೋದು, ರೈಸಿಂಗ್ ದಿ ವೇರ್ ಆಫ್ ನಾಗರ ಕೆರೆ, ಗೋರಿಬಿದ್ನೂರ್ ವಿಲೇಜ್ ತಾಲೂಕು ಅನ್ನೋದಕ್ಕೆ ಬರ್ಕೊಂಡವ್ರಿ. ಕನ್ಸ್ಟ್ರಕ್ಷನ್ ಆಫ್ ನ್ಯೂ ಟ್ಯಾಂಕ್ ನಿಯರ್ ಮೂಡಲೋಡು ಸರಿ. ಏನಿದು ಗೋರಿಬಿದ್ನೂರು ತಾಲೂಕು. ಸ್ವಲ್ಪ ಇರಿ ಸ್ವಾಮಿ, ಇದು ಮಾಡಿಕೊಡುದು ಅಂತ ಹೇಳಿ ಅದು ಮಹಾರಾಜರ ಕಾಲದಲ್ಲಾದ ಅಗ್ರಿಮೆಂಟು. ಆಗ ಯಾವ್ಯಾವ ಪ್ರದೇಶದಲ್ಲಿತ್ತು, ಟಿಪ್ಪು ಎಲ್ಲಿ ಆಳ್ತಾ ಇದ್ದ, ಬ್ರಿಟಿಷ್ ನನಗೆ ಪ್ರಶ್ನೆ ಎಲ್ಲ ಆ ಕಥೆ ಹೇಳಕ್ಕೆ ಹೋಗಲ್ಲ ನಾನೀಗ. ಆಮೇಲೆ ಕೋಲಾರ ಜಿಲ್ಲೆ ಅಂದಿನ ಜಿಲ್ಲೆ ಹಿಂದೆ 2 ಭಾಗ ಆಗಿದೆ. ತರಿಸ್ತೇನೆ ನೋಡೋಣ ಅಂತ. ಯಾರೋ ಕೆಲವರು ಹೇಳ್ತಾ ಇಲ್ಲಪ್ಪ, ಇನ್ನು ನೀರಿಲ್ಲ ಕೊಟ್ಬಿಡ್ತೀವಿ, ಅದೆಂಥದ್ದು ಎತ್ನೊಳೆ ಅಂತೇಳಿ. ಹೌದು, ಟರ್ನ್ ಕೀ ಕಾಂಟ್ರಾಕ್ಟ್ ಅಂತೆ. ಯೂನಿಯನ್ ಗೌರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟವ್ರ? ಟರ್ನ್ ಕೀ ಯಾಕೆ? ಆಯ್ತಾ, ಇರಲಿ. ಇವತ್ತೇನೋ ಚುನಾವಣಾ ಕಮಿಷನ್ ನೀತಿ ನಿಯಮ ತಂತಾರೆ, ಅದೇನಾದ್ರೆ ಅದೊಂದು ಕಡೆ ನೋಡೋಣ ಅಂತ ನಿಧಾನಕ್ಕೆ. ಈಗ ತುಮಕೂರು ಜಿಲ್ಲೆಯ ಕೆಲವು ತಾಲೂಕುಗಳಿಗೆ ನೀರು ಕೊಡಬೇಕು ಅಂತ ಪ್ರಯತ್ನ ಮಾಡಿದರೆ ಅದು ಸಾಧ್ಯ ಆಗೋದಿಲ್ಲ. ನಾವೆಲ್ಲ ನ್ಯಾಯಕ್ಕೆ ಹೋರಾಟ ಮಾಡೋ ರಾಜಕಾರಣಿಗಳು, ನ್ಯಾಯಕ್ಕೆ ಹೋರಾಟ ಮಾಡೋದು. ಅಪ್ಪ 1982 ಅಗ್ರಿಮೆಂಟನ್ನು ತೊಗೊಂಡು ಹೋಗ್ತಾರೆ. ಆ ಕಾಲದಲ್ಲಿ ಟಿಪ್ಪು ಇಲ್ಲಿ ಆಳ್ತಿದ್ನೋ, ಚಿಕ್ಕಮಣ್ಣಿ ದೇವರ ಅರಸು ಗೊತ್ತಿಲ್ಲ ನನಗೆ, ಒಬ್ಬ ಚಿಕ್ಕ ಅರಸೂರನ್ನ ಮೈನರ್ ಹುಡುಗನ್ನ ಕೂರಿಸಿ ಅದೆಲ್ಲ, ಅದು ಇತಿಹಾಸ ನಾನು ಹೋಗೋದಿಲ್ಲ, ಟೈಮೆಲ್ಲ ನೋಡಿ. ಈಗ ವಾಟ್ ನೆಕ್ಸ್ಟ್? ಹೌದು, ಕೋಲಾರ ಹೇಗಿದೆ, ಚಿಕ್ಕಬಳ್ಳಾಪುರ ಈ ಥರ ಇದೆ, ಎಲ್ಲ ಇಲ್ಲೇ ಇದೆ. ದೆನ್ ಕುಡಿಯೋ ನೀರಿಗೆ ಏನು ಮಾಡಬೇಕು ಈಗ ಗೊತ್ತಿಲ್ಲ ನನಗೆ. ಅದು ನೋಡೋಣ, ಅದು ಏನು ಮಾಡ್ಕೊಂತ ಆಮೇಲೆ ನೋಡ್ತೀನಿ ನಾನು. ಜನ ಏನು ತೀರ್ಮಾನ ಮಾಡ್ತಾರೆ. ನೀವು ಪುಣ್ಯಾತ್ಮರಿಗೆ ಅವಕಾಶ ಕೊಟ್ಟಿದ್ರಿ ಹೇಳೋಕ್ಕೆ. ಅವರು 5-3 ಪೆಟಿಷನ್ ಸುಪ್ರೀಂ ಟ್ರಿಬ್ಯುನಲ್ ಮುಂದೆ ಬಿದ್ದಿದೆ. ಚೇರ್ಮನ್ ಅಪಾಯಿಂಟ್ ಮಾಡು ಅಂತ ಹೇಳಿದ್ದಾರೆ. ನಾನು ಈ ಇರೋ ಮೆಂಬರ್ಸಿಂದ ಈ ಹೊಡೆದು ಹೋದ ಟ್ರಿಬ್ಯುನಲಿಂದ ನಮಗೆ ಸಿಕ್ಕಲ್ಲ, ಪೂರ್ತಿ ಈ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದ್ದೇನೆ. ಪತ್ರಗಳು ಬರ್ತಿದ್ದೇನೆ, ಪಾರ್ಲಿಮೆಂಟಲ್ಲಿ ಹೇಳಿದ್ದೇನೆ, ಪ್ರೈಮ್ ಮಿನಿಸ್ಟರ್ ಹೋಗಿ ಕಣ್ಣೀರು ತೆಗೆದು ಹೇಳಿದ್ದೇನೆ ನಾನು ನಮ್ಮ ಜನಗಳ ಸ್ಥಿತಿನ. ಈಗ ಅವರೇನು ಹಾಕ್ತಾರೆ? ಈಗ ಮೊನ್ನೆ ದಿನ ಸ್ವಾಮಿ ತರಿಸ್ತೆ, ನೋಡೋಣ ಅದು ಏನು ಹಾಕಿದ್ದಾರೆ ಅಂತ. ಕೇಂದ್ರ ಸರ್ಕಾರಕ್ಕೆ ಯು ಆರ್ ಎ ಡ್ಯೂಟಿ ಬೌಂಡ್. ನೋಟಿಫಿಕೇಶನ್ ಆಗೋದು, ಗಿಫ್ಟ್ ಸಿಕ್ತು. ಈಗ ಕೇಂದ್ರ ಸರ್ಕಾರಕ್ಕೆ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್, ಯು ಆರ್ ಎ ಡ್ಯೂಟಿ ಬೌಂಡ್. ಈಸ್ ನಾಟ್ ದಿ ಪೀಪಲ್ ಆಫ್ ಕರ್ನಾಟಕ, ಕಾವೇರಿ ಬೇಸಿನವರು. ಇಸ್ ಇಟ್ ನಾಟ್ ಅವರ್ ಡ್ಯೂಟಿ ಬೌಂಡ್ ಟು ಗಿವ್ ವಾಟರ್ ಫಾರ್ ಡ್ರಿಂಕಿಂಗ್? ನೋಡಿ, ಇದನ್ನು ಕೇಂದ್ರ ಸರ್ಕಾರವೂ ಹೇಳಬೇಕು. ಇಲ್ಯಾವುದೋ ಒಂದು ಸರ್ಕಾರ ಇದೆ, ಇವರು ಹೇಳಬೇಕು. ಇವರು ನಿಜವಾದಂಥ ಜನಗಳ
ಸಂಕಷ್ಟನ ಅರ್ಥ ಮಾಡ್ಕೊಂಡು ಹೇಳಬೇಕು ಇವರು. ಇವ್ರು ಹೇಳದೇ ಇದ್ದರೆ ಓಕೆ ಜನ ತೀರ್ಮಾನ ಮಾಡಬೇಕು. ಏಪ್ರಿಲ್ ಎಂಥದೋ ಮೇನಲ್ಲಿ ಚುನಾವಣೆ ಮುಗಿಸ್ತಾರಂತಲ್ಲ, ನಾನು ಇಲ್ಲಿ ಅಪೀಲ್ ಮಾಡೋಕ್ಕೆ ಬಂದಿಲ್ಲ. ಹೌದು. ಎ ಗೌರ್ನಮೆಂಟ್ ವಿಚ್ ಇಸ್ ಡ್ಯೂಟಿ ಬೌಂಡ್ ಟು ಪ್ರೊಟೆಕ್ಟ್ ಓಕೆ ದಿ ಸಫರಿಂಗ್ ಪೀಪಲ್ ಆಫ್ ಕಾವೇರಿ ಬೇಸಿನ್ ಆ್ಯಂಡ್ ಕೃಷ್ಣ ಬೇಸಿಂದು ಹೇಳ್ತೀನಿ ಇನ್ನೊಂದು ದಿನ. ಇದರಲ್ಲಿ ಮಡಗ್ಸಿರಾಕ್ ನೀರು ತೊಗೊಂಡು ಹೋಗೋದನ್ನು ಈ ಕರ್ನಾಟಕ ಹೈಕೋರ್ಟ್ ಡಿಸಿಷನ್ ಕೊಟ್ಟರು. ಅಲ್ಲಿ ಒಂದು ಟೀಪ್ ಹಾಕಿ ನೀರು ತಗೊಳ್ಳಿ ಅಂತ ನಿಲ್ಲಿಸಿದ್ರು. ಈ 1892 ಆಗಿನ ಒಪ್ಪಂದಗಳವಲ್ಲ, ಇದೆಲ್ಲ ಈ ಬೇಸಿನ್ಗಳು, ವೇದಾವತಿ ಬೇಸಿನ್ ಅದೆಲ್ಲ ಎಲ್ಲ ಒಟ್ಟಿಗೆ ಸೇರಿದ್ವು. ಅದರಿಂದ ಈಸ್ ಇಟ್ ನಾಟ್ ಅವರ್ ಡ್ಯೂಟಿ ಬೌಂಡ್? ಅದರಿಂದ ಈ ರಾಜ್ಯ ಸರ್ಕಾರಕ್ಕೆ ಇವರು ವಿಫಲರಾದರೆ ಆಗಿದ್ದಾರೆ. ಈಗ ಸುಮ್ಮನೆ ಚರ್ಚೆ 4 ದಿನ ಅವರ ಆಫೀಸಲ್ಲಿ ಚರ್ಚೆ ಮಾಡಿದ್ದೇನೆ ಹೋಗಿ. ಅಧಿಕಾರಿಗಳಿಗೂ ಗುಪ್ತ ಏನದಲ್ಲ ನನಗೆ, ನಥಿಂಗ್. ಈಗೆಲ್ಲ ಊರ ಮುಂದೆ ಎಲ್ಲ ಕಡೆ ಫೌಂಡೇಶನ್ ಹಾಕ್ಬಿಟ್ರೆ ಆಯ್ತದೇನ್ರಿ? ಅದು ಸ್ವಾಮಿ ದಯಮಾಡಿ ಕ್ಷಮಿಸಬೇಕು. ಕ್ಲೋಸ್ ಮಾಡೋಕ್ಕೆ ಮುಂಚೆ ನಾನು ನನ್ನ ಜನತೆ, ನಾನು ಏನು 50 ವರ್ಷ ಹೋರಾಟ ಮಾಡಿದ್ದೀನೋ, ಮೊಸಳೆ ಕಣ್ಣೀರಲ್ಲ, ಎವ್ರಿ ಮಿನಿಟ್ ಏನಾಗ್ತದೆ ಲೆಕ್ಕ ಹಾಕ್ತೀನಿ ನಾನು. ಪ್ಲೀಸ್, ಐ ಹ್ಯಾವ್ ಸೀನ್ ಆಲ್ ದೀಸ್ ಥಿಂಗ್ಸ್ ಇನ್ ಲೈಫ್. ನನ್ನ ಜನತೆಗೆ ಓಕೆ ಹೆಮ್ಮೆ ಇದೆ ಹೇಳುವಾಗ. ನೀವೊಂದು ಅವಕಾಶ ಮಾಡಿಕೊಟ್ರಿ ನೀವು 2ನೇ ಬಾರಿಗೆ. ಕನ್ನಡಪ್ರಭದಲ್ಲಿ ಇನ್ನೊಂದು ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿದರು. ಐ ಲವ್ ಆ ಧೈರ್ಯ ತೊಗೊಂಡಿದ್ರಿ ನೀವು. ಇದು ಜನಕ್ಕೆ ಗೊತ್ತಾಗ್ತದೆ. ಓಕೆ ಎಮರ್ಜೆನ್ಸಿ ಬಂದಾಗ ಮುಗ್ಧರಾಗಿದ್ದರು ಜನ. ಏನಿಲ್ಲ, ಹೊರಗಡೆ ಏನು ಹೇಳ್ಕೊಳ್ತಾ ಇರ್ತಿಲ್ಲ, ಮಗುಮಾಗಿದ್ರು. ಕೊಟ್ಟರು ನೋಡಿ ಪೆಟ್ನ. ನಾವೆಲ್ಲ ಮೊನ್ನೆ ಯಾವುದೋ ಇಲ್ಲೊಂದು ಎಮರ್ಜೆನ್ಸಿ ಬಗ್ಗೆ ಒಂದು ಪುಸ್ತಕ ಬಹಳ ಅನುಕೂಲ ಆಯಿತು ಅಂತ ಬಿಡುಗಡೆ ಆಯಿತು ಅಂದ್ರಪ್ಪ, ನಂಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ರಾಜ್ಯದ ಜನ, ನನ್ನ ಅಂತ ಹೇಳಿದೆ, ಹೆಮ್ಮೆಯಿಂದ ಹೇಳ್ತೇನೆ. ಕಾವೇರಿಗಾಗಲಿ ಕೃಷ್ಣಗಾಗಲಿ ನಾನು ಡ್ಯೂಟಿ ಮಾಡಿದ್ದೇನೆ, ಅಪೀಲ್ ಮಾಡ್ತೇನೆ. ಯಾರು ಡ್ಯೂಟಿ ಬೌಂಡ್ ಅಂತ ತಿಳ್ಕೊಂಡು ತಮ್ಮ ಕರ್ತವ್ಯ ಮಾಡೋದಿಲ್ವೋ ಓಕೆ ಅವ್ರಿಗೆ ಯಾವ ಶಿಕ್ಷೆ ಕೊಡ್ತಾರೋ ಅದು ಅವ್ರಿಗೆ ಸೇರಿದ್ದು, ನನ್ನ ಜನತೆಗೆ. ಎಸ್ ಸರ್. ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಬಂದು ಸಾಕಷ್ಟು ಮಾತಾಡಿದ್ರಿ ಗೌಡ್ರೆ, ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ನಿಮ್ಮ ಮಾಲೀಕರಿಗೆ ಗೊತ್ತು, ನನಗೆ ಈ ರಾಜ್ಯದ ಬಗ್ಗೆ ಅಭಿಮಾನ ಇಟ್ಕೊಂಡೇ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮ ಮಾಲೀಕರು ನನ್ನ ಸ್ನೇಹಿತರು, ರಾಜೀವ್ ಚಂದ್ರಶೇಖರ್, ವಿಶ್ವೇಶ್ವರ ಭಟ್ರು. ನೀವು ಕನ್ನಡಪ್ರಭ ಇರಲಿ, ಸುವರ್ಣ TV ಇರಲಿ, ಬಳಕೆ ಮಾಡಿಕೊಳ್ಳಿ. ನನ್ನಲ್ಲ, ಈ ಜನತೆ ಉಳಿಸಿ, ಕಾಪಾಡಿ, ಎಚ್ಚರಿಕೆ ಕೊಡ್ತಾ ಇದ್ದೀರಿ, ತಿಳುವಳಿಕೆ ಕೊಡ್ತಾ ಇದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಇದು ಗೌಡ್ರ ಮಾತು. ಕಾವೇರಿ ವಿಚಾರವಾಗಿ ಆರಂಭದಿಂದ ಅನ್ಯಾಯ ಆಗ್ತಾ ಇದೆ, ಆದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವೂ ಕೂಡ ಇಲ್ಲಿ ತನಕ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಿಲ್ಲ. ಮುಂದೆ ನಮ್ಮ ಗತಿ ಏನು ಅನ್ನುವಂಥದ್ದು ಅವ್ರ ಕಳಕಳಿ. ಆದರೆ ಮಾಡಬೇಕಾದಂಥವ್ರು ಮಾಡಲಿಲ್ಲ ಅಂತಂದರೆ ಜನ ಸುಮ್ಮನಿದ್ದಾರೆ ಅಂತ ಭಾವಿಸ್ಬೇಡಿ. ತುರ್ತು ಪರಿಸ್ಥಿತಿ ದಿನಗಳನ್ನು ಜ್ಞಾಪಿಸ್ಕೊಂಡ್ರು. ಆ ಸಂದರ್ಭದಲ್ಲಿ ಜನ ಮಗುಮಗಿದ್ದರು, ಏನು ಗೊತ್ತಿಲ್ಲದಿರೋ ರೀತಿಯಲ್ಲಿದ್ದರು. ಆದರೆ ಕೊನೆಗೆ ಪಾಠ ಕಲಿಸಿದರು. ಅದೇ ರೀತಿಯ ಪಾಠವನ್ನು ಕೂಡ ಮುಂದಿನ ದಿನಗಳಲ್ಲಿ ಕಲಿಸ್ತಾರೆ ಅಂತ. ಇನ್ನಾದರೂ ಒಂದಷ್ಟು ಮುಂದೆ ಯಾರು ಪುಣ್ಯಾತ್ಮರು ಬರ್ತಾರೋ ಪ್ರಶ್ನೆ ಬೇರೆ. ಆದರೆ ಬಂದಂಥವರಿಗೆ ಒಂದಷ್ಟು ನೀರಿನ ಬಗ್ಗೆ, ನಮ್ಮ ನೆಲ ಜಲದ ಬಗ್ಗೆ ಕಾಳಜಿ ಕಳಕಳಿ ಇರಲಿ ಅನ್ನುವಂಥದ್ದು ಗೌಡ್ರ ಆಶಯ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.